विग्रहाय नमः शूलपाणिने नमः खट्वाङ्गिने नमः गरुडाय नमः भस्मोद्धृत विग्रहाय नमः धामप्रिय शिवशंकर सर्वात्मं वा ಚಿಮೂಲ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜಯಗಳಿಸಲಿ ಎಂದು ಭೋಗನಂದೀಶ್ವರ ದೇವಾಲಯದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಜೊತೆ ಸೇರಿ ವಿಶೇಷ ಪೂಜೆ ಮಾಡುವ ಮುಖಾಂತರ ಪ್ರಚಾರವನ್ನ ಪ್ರಾರಂಭ ಮಾಡಿದ್ದೇವೆ. ಭರಣಿ ವೆಂಕಟೇಶ್ ಅವರು ಕಳೆದ ಬಾರಿ ಸಹ ನಮ್ಮ ಎಲ್ಲರ ಸಹಕಾರದಿಂದ ಗೆದ್ದು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಈ ಬಾರಿಯೂ ಸಹ ಭರಣಿ ವೆಂಕಟೇಶ್ ಅವರನ್ನ ಗೆಲ್ಲಿಸುವ ಮೂಲಕ ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೇರಿಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮತದಾರರಲ್ಲಿ ಮತ್ತು ಡೆಲಿಗೇಟ್ಗಳಲ್ಲಿ ಮನವಿ ಮಾಡುತ್ತೇನೆ. ಈ ಬಾರಿಯೂ ಸಹ ಅವರು ಹೆಚ್ಚಿನ ಮತಗಳಲ್ಲಿ ಜಯಗಳಿಸುತ್ತಾರೆ ಎಂದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಪಕ್ಷಾತೀತವಾಗಿ ಭರಣಿ ವೆಂಕಟೇಶ್ ಅವರನ್ನ ಬೆಂಬಲಿಸಬೇಕು ಎಂದು ಎಲ್ಲ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರ ಆಶೀರ್ವಾದ ಸಹ ಭರಣಿ ವೆಂಕಟೇಶ್ ಅವರಿಗೆ ಇದೆ. ನೀವು ಜಯಶೀಲರಾಗಿ ಗೆದ್ದು ಬನ್ನಿ ಎಂದು ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಅವರನ್ನ ಜಯಶೀಲರಾಗಿ ಮಾಡಬೇಕು. ಭೋಗನಂದೀಶ್ವರರ ಆಶೀರ್ವಾದ ಸಹ ಅವರಿಗೆ ಇದೆ ಎಂದು ನಾನು ನಂಬಿದ್ದೇನೆ. ಮತದಾರರಲ್ಲಿ ಮತ್ತೆ ನಾನು ಮನವಿ ಮಾಡುವುದು ಏನೆಂದರೆ, ನಮ್ಮ ಅಭ್ಯರ್ಥಿ ಹೆಸರು ಭರಣಿ ವೆಂಕಟೇಶ್, ಕ್ರಮ ಸಂಖ್ಯೆ 2 ದ್ರಾಕ್ಷಿ ಗೊಂಚಲು ಗುರುತಿನ ಚಿಹ್ನೆಗೆ ಮತವನ್ನ ನೀಡಿ ಮತ್ತೊಂದು ಬಾರಿ ಅವರನ್ನ ಆಯ್ಕೆ ಮಾಡಬೇಕು ಎಂದರು. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಭರಣಿ ವೆಂಕಟೇಶ್ ಅವರ ಗೆಲುವಿಗೆ ಕೈ ಜೋಡಿಸಬೇಕು ಎಂದರು. ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವೆಂಕಟೇಶ್ ಅಂದರೆ ಭರಣಿ ವೆಂಕಟೇಶ್ ಅವ್ರನ್ನ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲ ಬೆಂಬಲ ಸೂಚಿಸಿ ನಿಲ್ಲಿಸಿದ್ದೇವೆ. ಕಳೆದ ಬಾರಿ ಕೂಡ ಅವರು ನಮ್ಮ ಬೆಂಬಲದ ಅಭ್ಯರ್ಥಿಯಾಗಿ ನಿಂತು ಕೋಚಿಮೂಲ್ನಲ್ಲಿ ಜಯಗಳಿಸಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಏನಾಗಿದೆ ಅದರಲ್ಲಿ ಕೂಡ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪ್ರತಿನಿಧಿಗಳೇನಿದ್ದಾರೆ, ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ, ಅವರಲ್ಲಿ ಮನವಿ ಮಾಡಿದ್ದೇವೆ. ಈ ಬಾರಿ ಕೂಡ ಅತಿ ಹೆಚ್ಚಿನ ಬಹುಮತದಿಂದ ಅವರು ಆರಿಸಿ ಬರ್ತಾರೆ, ಆ ಒಂದು ವಿಶ್ವಾಸ ಇದೆ. ಇವತ್ತು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ಅಧಿಕೃತವಾಗಿ ಈ ಒಂದು ಪ್ರಚಾರವನ್ನು ಶುರು ಮಾಡಿದ್ದೇವೆ. ಮುಂದಿನ ಭಾನುವಾರ ಅಂದರೆ 1ನೇ ತಾರೀಕು 2ನೇ ತಿಂಗಳು ಚುನಾವಣೆ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ದ್ರಾಕ್ಷಿ ಗುರುತಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಇದು ಯಾವುದೇ ಒಂದು ಪಕ್ಷದ ಚುನಾವಣೆ ಅಲ್ಲ, ಸಹಕಾರ ಸಂಘದ ಚುನಾವಣೆ. ಇದರಲ್ಲಿ ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀವು ಸ್ಪರ್ಧೆ ಮಾಡಿ ಜಯಶೀಲರಾಗಿ ಬನ್ನಿ ಅಂತಕ್ಕಂಥ ಆಶೀರ್ವಾದವನ್ನು ಅವ್ರು ಕೊಟ್ಟಿದ್ದಾರೆ. ಕೋಚಿಮುಲ್ಗೆ ನನ್ನದೇ ಆದ ಕೊಡುಗೆ ತುಂಬಾನೇ ಇದೆ. ಇದನ್ನ ಹೇಳುವುದಕ್ಕೆ ಇಚ್ಛೆ ಪಡುತ್ತೇನೆ. ಕೆಲವರು ನಾವು ಅಭಿವೃದ್ಧಿ ಮಾಡುತ್ತೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ ಅಂತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರನ್ನ ಒಗ್ಗೂಡಿಸಿಕೊಂಡು ಆಗಿನ ಸಂಸದರಾದ ವೀರಪ್ಪ ಮೊಯ್ಲಿ ಮತ್ತು ಕೆಎಚ್ ಮುನಿಯಪ್ಪನವರ ಜೊತೆ ಸೇರಿ ಮುಖ್ಯಮಂತ್ರಿಗಳ ಜೊತೆ ದಿನಾಂಕ ನಿಗದಿ ಮಾಡಿ ಭೇಟಿ ನೀಡಿ ಚರ್ಚೆ ನಡೆಸಿದ್ದೇವೆ. ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ 20 ಎಕರೆ ಜಮೀನು ಬೇಕು ಎಂದು ಮನವಿಯನ್ನು ಮಾಡಿದಾಗ ಆಗ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ 20 ಎಕರೆ ಆಗಲ್ಲ ಎಂದು 15 ಎಕರೆ ಜಮೀನು ಮಂಜೂರು ಮಾಡಿಕೊಟ್ರ. ಆಗಿನ ಫೈನಾನ್ಸ್ ಸೆಕ್ರೆಟರಿಯಾಗಿ ನಮ್ಮದೇ ತಾಲೂಕಿನ ಶ್ರೀನಿವಾಸಮೂರ್ತಿರವರು ಇದ್ರ. ಅವರನ್ನ ಭೇಟಿ ಮಾಡಿ ಬಜೆಟ್ಟಿನಲ್ಲಿ 10 ಕೋಟಿ ಅನುದಾನವನ್ನು ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ಗೆ ಕೊಡಬೇಕು ಎಂದು ಮನವಿ ಮಾಡಿದಾಗ ಅವರು ಬಜೆಟ್ಟಿನಲ್ಲಿ 10 ಕೋಟಿ ಅನುದಾನವನ್ನು ಸೇರಿಸಿದ್ರ. ಆಗ ನಾನು ಶಾಸಕನಾಗಿದ್ದಾಗ 5 ಕೋಟಿ ಹಣವನ್ನ ಅನುದಾನವನ್ನ ಕೊಡಿಸಿದ್ದೆ ಎಂದ್ರ. ಜಾಗ ಕೇಳಿದ್ರು ನಾವು ಹಾರ್ಟಿಕಲ್ಚರ್ ಮಿನಿಸ್ಟರ್ ಉಮೇಶ್ ಕತ್ತಿಯವರು ಆಗೋದಿಲ್ಲ ಅಂದಾಗ ಮುಖ್ಯಮಂತ್ರಿಗಳ ಬಳಿ ಎಲ್ಲ ಚುನಾಯಿತ ಪ್ರತಿನಿಧಿ ನಿಯೋಗ ತೆಗೆದುಕೊಂಡು ಹೋಗಿ 20 ಎಕರೆ ನಾವು ಕೇಳಿದಾಗ ಕೊನೆಗೆ ಅಷ್ಟು 20 ಆಗೋದಿಲ್ಲ ಅಂಥೇಳಿ 15 ಎಕರೆ ಮಂಜೂರು ಮಾಡಿದರು. ಮಂಜೂರು ಮಾಡಿಕೊಟ್ಟು ಅದಕ್ಕೆ ಬದಲಾಗಿ ಹೊಸಕೆರೆ ಗೋಪಾಲಕೃಷ್ಣ ಕೆರೆ ಏನಿದೆ ಅದರಲ್ಲಿ DC ಆಫೀಸ್ ಕೊಡ್ತಕ್ಕಂಥ ಜಾಗ ಮತ್ತು ಮಿಲ್ಕಿನ ಕೊಟ್ಟಂಥ ಜಾಗಕ್ಕೆ ಬದಲಾಗಿ 80 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿಸಿದ್ವಿ. ಅದೇ ರೀತಿ ಅವತ್ತು ಫೈನಾನ್ಸ್ ಸೆಕ್ರೆಟರಿಯಾಗಿ ನಮ್ಮದೇ ತಾಲೂಕಿನ ಶ್ರೀನಿವಾಸಮೂರ್ತಿ ಇರೋದು, ಅವ್ರನ್ನ ಭೇಟಿ ಮಾಡಿ ಬಜೆಟಲ್ಲಿ 10 ಕೋಟಿ ಅನುದಾನವನ್ನು ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಕೊಡಬೇಕು, ಅದು ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ ಆಗೋ ರೀತಿ ಚಿಕ್ಕಬಳ್ಳಾಪುರಕ್ಕೆ ಮಂಜೂರು ಮಾಡಿ ಕೊಡಬೇಕು ಅಂತ ಕೇಳಿದಾಗ ಅವರು ಬಜೆಟಲ್ಲಿ 10 ಕೋಟಿಯನ್ನು ಸೇರಿಸಿದರು. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಶಿವಶಂಕರ ಸರ್ವಾತ್ಮಂ ವಾ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ